ಮನುಷ್ಯರು. ಅವರು ಕೇವಲ ಮಹಾರಾಷ್ಟ್ರಕ್ಕೆಲ್ಲ, ಮರಾಠ ಸಮುದಾಯಕ್ಕಲ್ಲ, ಈಗಾಗಲೇ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಹೇಳಿದ್ದಾರೆ, ಶಿವಾಜಿ ಹುಟ್ಟದೇ ಇದ್ರೆ ನಾವು ಏನ್ ಇರ್ತಿದ್ವಿ ಅಂತ ನೀವು ಕಲ್ಪನಾ ಮಾಡ್ಕೊಂಡ್ರು. ನಾವು ಹೇಳಿದ್ದೆ, ಬಿಜಾಪುರ್ನಲ್ಲಿ ಶಿವಾಜಿ ಮಹಾರಾಜರು ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಉಪ ಪ್ರಧಾನಮಂತ್ರಿ ಶ್ರೀ ಲಾಲಕೃಷ್ಣ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು, ಅನಂತ್ ಕುಮಾರ್ ಅವ್ರನ್ನ ಕರೆಸಿ ಬಹಳ ದೊಡ್ಡ ಕಾರ್ಯಕ್ರಮ. ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂರಿಸೋದು ಅತಿ ಈಸಿ ಇಲ್ಲ, ಯಾಕಂದ್ರೆ ಎಲ್ಲ ಪಾಕಿಸ್ತಾನ ಮೇಡ್ ಬಾಳ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲಕೃಷ್ಣ ಅದ್ವಾನಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರಂದ್ರೆ, ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿ ಕೂರಿಸೋದು ಅಂದ್ರೇನು? ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಆದಿಲ್ ಶಾಹಿಗೆ ಏನಿಂಗ್ ಹೊಡಿತಿದ್ರಲ್ಲ ಅದೇನು ಹೊಡಿದ್ರು. ಸಹಜಿರಾಜ ತಂದೆ ಹೊಡಿ ಅಂದ್ರೆ ನಾಯನ್ ಹೊಡಿದ್ರು, ಹಿಂಗ ಹೊಡಿಲ್ಲ. ಕುದುರೆಯಾಗ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ. ಅಲ್ಲೊಂದು ಮುಳ್ಳದ ಸೇತ ಐತಿ, ಒಬ್ಬ ಕಟಕ್ರಮ ಆಕ ಕಡಿಲಾಕತ್ತಿದ್ದ. ಅದನ್ನ ನೋಡ್ಲಾರ್ದನೆ ತಾಳಲಾರ್ದನೆ ಶಿವಾಜಿ ಮಹಾರಾಜರು ಅವ್ರ ಕೈಯನ್ನು ತಗೊಂಡು ಅವ್ನ ರುಂಡನೆ ಕತ್ತರಿಸೋದಂತ ಇತಿಹಾಸ ಬಿಜಾಪುರದಿದೆ. ಇಂಥ ದೇಶದ್ರೋಹಿಗಳನ್ನ ರುಂಡ ಕತ್ತರಿಸುವಂತ ಕೆಲಸ 2028ಕ್ಕೆ ನಾವೆಲ್ಲ ಕೂಡಿ ಮಾಡ್ಬೇಕಾಗಿದೆ. ಶಿವಾಜಿ ಮಹಾರಾಜರು ಸಹಜಿರಾಜೆ ಏನ್ ಸಹಜಿರಾಜರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿರು ಬಿತ್ತು, ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಸಹಜಿ ರಾಜರ ಬಿಟ್ಟು ನೋಡಿ, ಕರ್ನಾಟಕದಾಗ ನಮ್ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ಕಡೆ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರ ಹತ್ರ ಅದಕ್ಕೆ ಅವ್ರದೇ ಪೂಜೆ ಮಾಡ್ತಾರೆ. ಮತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಪ್ಪ? ಮಹಾರಾಷ್ಟ್ರ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲಿಯವರು? ಗಾಂಧಿ ಎಲ್ಲಿಯವರು? ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂರಿಸಿದವರು ಯಾರು? 565 ಮಂದಿ ಮಹಾರಾಜರು ತೆಲುಗು ಮಾತಾಡ್ತಿದ್ವಿ. ಮಹಾರಾಜರು ಇದನ್ನು ಕುತ್ತಿಗೆ ಚಂಡ್ ಹೇಳು ಕೂರಿಸಲಾಗ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾವ್ರಿಗೆ ಹೇಳಿದೆ, ವಿಧಾನಸಭೆಗಳ ಚರ್ಚೆ ನಡೀತು, ಮರಾಠ ನಿಗಮ ಹಾಕ್ಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ, ಗೌರವ ಮತ್ತೆ ಹಿಂಗ ನೀವು ಶಿವಾಜಿ ಮಹಾರಾಜರು ಬರೋದವ್ರ ನಾವ್ ಹೇಳ್ದೆ ಮಾತಾಡ್ತೀವಿ, ಅದಕ್ಕೆ ನಾಚಿಕೆ ಅಲ್ಲ. ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು. ಅದು ಬರೀ ಎಲ್ಲರಿಗೂ ಬೋಗಸ್ ಇದ್ದು ಸೆಳ್ಕೋತ ಬಂದ್ವಿ ನಾವು. ಆದ್ರೆ ಇದು ಒಳ್ಳೆ ಇಶ್ಯೂ ಐತಿ. ನಾ ಇದ್ದಾಗ ನೀವು ಅದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ನಾನು ಬೊಮ್ಮಾಯಿ, ಪಾಪ ಬೊಮ್ಮಾಯಿ ಅವ್ರದ್ದು ಅವತ್ತು ಇರ್ಲಿಲ್ಲ. ನಾ ಹೇಳಿದ್ದೇನಂದ್ರೆ, ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಮತ್ತೆ ಉರ್ದು ಭಾಷೆಯನ್ನು ಹಲಕಿಸುದು ಎಲ್ಲರೂ. ಅದೇ ಹಿಂದೂಸ್ತಾನ ಉರ್ದು ಭಾಷೆ. ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡುವಂತ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ತಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀವಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರ ಸಂತೋಷ. ನೀವು ಏನ್ ಮಾಡಿರಿ? ಒಮ್ಮೆ ಬೋಧೇರಿ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಯಾರ್ಯಾರು ಮಾಡ್ಕೊಂಡ್ರಿ ನಮ್ಮವರು. ಹತ್ಕೊಂಡು ಕೇಸರಿ ಗುಲಾಲ್ ಹಚ್ಕೊಂಡ್ರು, ಯಾರೋ ಮಮತಾಜ ಕಾರ್ಯ ಮಾಡಿದ್ರು ನಮ್ಮವರು. ಅವತ್ತು 6 ವರ್ಷಕ್ಕಿಂತ
ಕಂದಾಯ ಮಂತ್ರಿ ಬೆಳಗಾವಿ ವಿಧಾನಸಭೆದಾಗ ಶೀಘ್ರದಲ್ಲೇ ನಾವು ನಿಗಮವನ್ನು ಅಶೋಕ ಇವೆಲ್ಲ ಬಹಳ ಭಾಷಣ ಹೊಡಿ ಕಾಣ ಯಾವಾಗ ಮಾಡ್ತೀವಿ ಹೇಳು, ಒಂದು MLC ಯಾವಾಗ ಮಾಡ್ತೀವಿ ಹೇಳು, ಊರ್ದ ಕತ್ತಿ ಹೇಳ್ಬೇಡ ಅಂತ ಯತ್ನಾಳ್ ಹೇಳೋದು ಬಹಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ತೇರಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗ್ಲಿಕ್ಕೆ ಕಾರಣ, MLC ಆಗ್ಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜ ಗೊತ್ತು. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರ ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಳ್ ನೀವು ಮಾತಾಡಿದ್ರೆ ಅಧ್ಯಕ್ಷ ಆದೆ, ಇವತ್ತು MLC ಆದೆ, ಯಾಕೆ ಬಿಡೆ ಹಾಕಿಡ್ಬೇಕು, ಏನ್ ಇವ್ರೇನ್ ಮಾಡಂಗಲ್ಲ ನನಗೆ ಹೊರಗ ಮತ್ತೆ इलेक्शन 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅಂದ್ರೆ ಯತ್ನಾಳ್ ಭಾಷಣ करने के लिए तो ಈ ಸಲ ಪಕ್ಷಕ್ಕೆ ಭಾಷಣ ಮಾಡುವುದಿಲ್ಲ ಲಕ್ಷ್ಮಣ ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲು ಮಾಡ್ತೀನಿ, ಗಣಪತಿ ಕಲ್ಲು ಹೋಗೋದ್ರ ಡಮ್, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡ್ತಾರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಪಾಯಿಂಟ್ ಅಂದ್ರೆ ಡಮ್. ನೀವು ಎಷ್ಟೇ ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮ ತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕ. ನಾವು ಅಭಿವೃದ್ಧಿ ಮಾಡೋಣ, ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರು ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನ. ಬಸವನಗೌಡ ಪಾಟೀಲ್ ಇರ್ತಿದ್ದಿಲ್ಲ, ಬಸವರಾಮದ ಪಟೇಲ್. ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರನಾಗ ಒಂದು ಜುಮಾ ಮಸೀದಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರೇನು ಇಟ್ಟುಕೊಡ್ತದ ಮಹಾರಾಣಾ ಪ್ರತಾಪ್ ಸಿಂಗ್ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಜನ ಸಣ್ಣ ಹುಡುಗಿದ್ದಾನೆ. ಒಂದು ವೇಳೆ ನಮ್ಮ ರಕ್ತದಲ್ಲಿ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್ ದಲಿತರು ಹಿಂಗ್ ಹರಿಬರಿ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೇಜ್ ಮಾಡಬೇಕ ಯಾವ್ದಾದ್ರು ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡ್ಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರೇನು ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರು ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ. ಕ್ಲಿಕ್ ಮಾಡಿ.